ನಮಸ್ತೆ ಬಲಿಷ್ಠ ಭೂಮಿ ಭಾರತದ ಮಗಳೇ. ಕ್ರಿಸ್ ಜೀವನ್ ಶಾಲಾ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. KJS ಸಾಕಷ್ಟು ಜನ ನೋಡ್ತಾ ಇದ್ದಾರೆ, ಭಾಳಷ್ಟು ಜನ ಅಪ್ರಿಸಿಯೇಷನ್ ಕೂಡ ಕಳಿಸ್ತಾ ಇದ್ದಾರೆ. ನನ್ನ ನೋನ್ ಸರ್ಕಲಿಂದ ಅವರೆಲ್ಲರೂ ಕೂಡ ಫೋನ್ ಮಾಡಿ ಹೇಳ್ತಾರೆ ತುಂಬ ಚೆನ್ನಾಗಿ ಬರ್ತಾ ಇದೆ, ಕ್ರಿಸ್ಪಿಯಾಗಿ ಬರ್ತಾ ಇದೆ, ತುಂಬ ಮೀನಿಂಗ್ಫುಲ್ಲಾಗೂ ಇದೆ. ವಿತಿನ್ 5-6 ಮಿನಿಟ್ಸಲ್ಲಿ ಒಳ್ಳೆ ಮೆಸೇಜನ್ನು ಕೊಡ್ತಾ ಇದ್ದೀರಾ. ಇದನ್ನು ಕಂಟಿನ್ಯೂ ಮಾಡಿ ಅಂತ ಹೇಳ್ತಾ ಇದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಇವತ್ತು ಏನು ಅಂತಂದರೆ, ಜೀವನದಲ್ಲಿ ಇದ್ದರೆ ಬದ್ಧತೆ, ಜೀವನದಲ್ಲಿ ಇದ್ದರೆ ಬದ್ಧತೆ, ನಿನ್ನ ಮನದಲ್ಲಿ ಇದ್ದರೆ ಪ್ರಬುದ್ಧತೆ, ನಿನ್ನ ಮನದಲ್ಲಿ ಇದ್ದರೆ ಪ್ರಬುದ್ಧತೆ, ನಿನ್ನ ಕಾರ್ಯದಲ್ಲಿ ಇದ್ದರೆ ಲೋಕದ ಅಭ್ಯುದಯತೆ, ನಿನಗೆ ಬರುವುದು ಬುದ್ಧತೆ ಅಂತ. ಏನು ಅಂತಂದರೆ, ಜೀವನದಲ್ಲಿ ನಿನಗೆ ಇದ್ದರೆ ಬದ್ಧತೆ, ನಿನ್ನ ಮನದಲ್ಲಿ ಇದ್ದರೆ ಪ್ರಬುದ್ಧತೆ, ನಿನ್ನ ಕಾರ್ಯದಲ್ಲಿ ಇದ್ದರೆ ಅಭ್ಯುದಯತೆ, ಲೋಕದ ಅಭ್ಯುದಯತೆ, ನಿನಗೆ ಬರುವುದು ಬುದ್ಧತೆ ಅಂತ. ಏನು ಬದ್ಧತೆ, ಬುದ್ಧತೆ, ಪ್ರಬುದ್ಧತೆ ಹೀಗೆ ಹೇಳ್ತಾ ಇದ್ದಾರಲ್ಲ ಅಂತಂದ್ರೆ, ಬದ್ಧತೆ ಅಂತಂದರೆ ಫಸ್ಟ್ ನಾವು ತಿಳ್ಕೊಂಬೋಣ. ಏನು ಅಂತಂದರೆ ಕಮಿಟ್ಮೆಂಟ್. ಈ ಕನ್ನಡ ಸಿನಿಮಾದಲ್ಲಿ, ತೆಲುಗು ಸಿನಿಮಾದಲ್ಲಿ, ಹಿಂದಿಲಿ ಎಲ್ಲ ಕಡೆ ಒಂದು ಕಾಮನ್ ಡೈಲಾಗ್ ಬರುತ್ತಲ್ಲ, ಏನು ಅಂತಂತಂದರೆ, ಒಂದು ಸಲ ನಾನು ಕಮಿಟ್ ಆದರೆ ಲೈಫಲ್ಲೇ ನನ್ನ ಮಾತು ನಾನೇ ಕೇಳಲ್ಲ ಅಂತ. ಆ ರೀತಿ ನಮ್ಮ ಕಮಿಟ್ಮೆಂಟ್ಸ್ ಇರಬೇಕು ನಮ್ಮ ಲೈಫಲ್ಲಿ. ನಾವು ಯಾವುದಾದ್ರು ಒಂದು ಒಳ್ಳೆ ವಿಚಾರ ಕಮಿಟ್ಮೆಂಟ್ ತೊಗೊಂಡ್ಬಿಡ್ತು ಅಂತಂತಂದರೆ, ಅದು ಎಷ್ಟೇ ಕಷ್ಟ ಆಗಲಿ, ಎಷ್ಟೇ ನಷ್ಟ ಆಗಲಿ, ಎಷ್ಟೇ ಸಂಕಷ್ಟ ಬರಲಿ, ನಾವೇನು ಮಾಡಬೇಕು, ಹಿಡಿದಂಥ ಕೆಲಸವನ್ನು ಮಾಡಬೇಕು. ಯಾರು ಆ ಹಿಡಿದಂಥ ಕೆಲಸವನ್ನು ಮಾಡ್ತಾ ಹೋಗ್ತಾ ಇರ್ತಾರೋ ಅವ್ರಿಗೆ ಜೀವನದಲ್ಲಿ ಒಂದಲ್ಲ ಒಂದಿನ ಜಯ ಶತಸಿದ್ಧ. ಬೇಕಾದಷ್ಟು ಎಕ್ಸಾಂಪಲ್ಗಳು ನೋಡ್ಬಿಟ್ಟಿದ್ದೀವಲ್ಲ ನಮ್ಮ ಲೈಫಲ್ಲಿ. ಇಷ್ಟು ಸಲ ಸೋತರಂತೆ, ಅಷ್ಟು ಸಲ ಸೋತರಂತೆ, ಕೊನೆಗೆ ಗೆದ್ದರಂತೆ. ಓಕೆ, ಆ ರೀತಿ ಅಬ್ರಹಾಂ ಲಿಂಕನ್ ಅಂತ ಕೇಳಿದಾಗ 17 ಸಲ ಕಾಂಪೀಟ್ ಮಾಡಿ 17 ಸಲಕ್ಕೂ ಕೂಡ ಸೋತು 18ನೇ ಸಲದಲ್ಲಿ ಹಿ ಹ್ಯಾಸ್ ಬಿಕಮ್ ದಿ ಪ್ರೆಸಿಡೆಂಟ್ ಆಫ್ ಅಮೇರಿಕಾ ಅಂತ ಅನ್ನೋದನ್ನು ತಿಳ್ಕೊಂಡಿದ್ದೀವಿ. ಹಾಗೆ ನಮ್ಮ ದೇಶದಲ್ಲೂ ತೊಗೊಂಡ್ರು ಕೂಡ ಹಲವಾರು ಗ್ರೇಟ್, ಇವತ್ತು ಯಾರಿರ್ತಲ್ಲ ಸೆಲೆಬ್ರಿಟೀಸ್ ಆಗಿರ್ಬೋದು ಅಥವಾ ಬಿಸ್ನೆಸ್ ಮ್ಯಾನ್ ಆಗಿರ್ಬೋದು, ಇವ್ರನ್ನ ಯಾರು ಬೇಕಾದ್ರೂ ತೊಗೊಳ್ಳಿ, ಎಲ್ಲರೂ ಕೂಡ ಜೀವನದಲ್ಲಿ ಹಲವಾರು ಸಲ ಪ್ರಯತ್ನವನ್ನು ಪಟ್ಟು ಅದರಲ್ಲಿ ಅವರು ಸೋಲನ್ನು ಅನುಭವಿಸಿ, ಆದರೂ ಆ ಪ್ರಯತ್ನವನ್ನು ಬಿಡದೆ ಮತ್ತೆ ಆ ಏನದು ಬದ್ಧತೆ, ಕಮಿಟ್ಮೆಂಟ್, ಇಲ್ಲ ನಾನು ಇದರಲ್ಲಿ ಗೆಲ್ಲಲೇಬೇಕು ಅಂತ ಯಾರು ಮುಂದೆ ಹೋಗಿದ್ದಾರೋ ಅವರು ಗೆದ್ದಿದ್ದಾರೆ. ಜೀವನದಲ್ಲಿ ಮಹತ್ತನ್ನು ಬೃಹತ್ತನ್ನು ಸಾಧನೆ ಮಾಡಿದ್ದಾರೆ. ಹಾಗೆ ಕೂಡ ನಾವು ಕೂಡ ನಮ್ಮ ಜೀವನದಲ್ಲಿ ಆ ಬದ್ಧತೆ, ಆ ಕಮಿಟ್ಮೆಂಟನ್ನು ಇಟ್ಕೋಬೇಕು. ಒಂದು ಸಲ ನಾವು ಕಮಿಟ್ ಆಯಿತು ಅಂತಂದರೆ ಈ ಒಂದು ವಿಚಾರಕ್ಕೆ ಅದನ್ನು ಪಡೆಯೋ ತನಕ ಬಿಡಲೇಬಾರದು. ಬಿಡದ ರೀತಿಯಲ್ಲಿ ನಾವು ಅದನ್ನು, ಆ ಕಮಿಟ್ಮೆಂಟನ್ನು ಸಾಧಿಸ್ತಾ ಹೋಗಬೇಕು. ಸಾಧಿಸ್ತಾ ಹೋದಾಗ ನಮ್ಮ ಖಂಡಿತವಲ್ಲೂ ಕೂಡ ಏನು ಬರುತ್ತೆ, ಖಂಡಿತವಲ್ಲೂ ಜಯ ಸಿಗುತ್ತೆ. ಅದಕ್ಕೆ ಹೇಳಿದ್ದು ಬದ್ಧತೆ, ಕಮಿಟ್ಮೆಂಟ್ ಇತ್ತು ಅಂತಂತಂದರೆ ಏನಾಗುತ್ತೆ, ನಿಮಗೆ ಪ್ರಬುದ್ಧತೆ ಬರುತ್ತೆ. ಅಂದರೆ ಮನಸ್ಸಲ್ಲಿ ಆ ಪ್ರಬುದ್ಧತೆ ಇರಬೇಕು. ನಾನು ಇದನ್ನು ಪಡಿಲೇಬೇಕು, ಯಾತಕ್ಕೋಸ್ಕರ, ನನ್ನ ಒಳಿತಿಗೋಸ್ಕರ ಮತ್ತು ಜಗತ್ತ ಒಳಿತಿಗೋಸ್ಕರ ನಾನು ಇದನ್ನು ಪಡಿಲೇಬೇಕು ಅನ್ನೋಂಥ ಒಂದು ಪ್ರಬುದ್ಧತೆ ಬರಬೇಕು, ಆ ಮೆಚುರಿಟಿ ಬರಬೇಕು. ಅದಕ್ಕೆ ಹೇಳ್ತಾ ಇರ್ತೀನಿ, ನೋ ಕಮಿಟ್ಮೆಂಟ್ ನೋ ಹ್ಯಾವ್ ಪನಿಷ್ಮೆಂಟ್ ಅಂತ ಬಿಟ್ಟು. ನನ್ನ ಜೀವನದಲ್ಲಿ ನನಗೇನಾದ್ರು ನನ್ನ ಜೀವನವನ್ನು ಚೆನ್ನಾಗಿ ಮಾಡ್ಕೋಬೇಕು ಅನ್ನೋಂಥ ಕಮಿಟ್ಮೆಂಟ್ ನನಗಿಲ್ಲ ಅಂತ ಹೇಳಿದ್ರೆ ಡೆಫಿನೆಟ್ಲಿ ನನಗೆ ಜೀವನನೇ ಪನಿಷ್ಮೆಂಟ್ ಆಗಿಬಿಡುತ್ತೆ. ಹ್ಯಾವ್ ಕಮಿಟ್ಮೆಂಟ್ ನೋ ಪನಿಷ್ಮೆಂಟ್, ನೋ ಕಮಿಟ್ಮೆಂಟ್ ಹ್ಯಾವ್ ಪನಿಷ್ಮೆಂಟ್, ಹ್ಯಾವ್ ಕಮಿಟ್ಮೆಂಟ್ ನೋ ಪನಿಷ್ಮೆಂಟ್, ಹ್ಯಾವ್ ಮೆಚುರಿಟಿ ನೋ ಪೆನಾಲ್ಟಿ ಅಂತ ಹೇಳ್ತದ್ದು. ನಮಗೆ ಮೆಚುರಿಟಿ ಇತ್ತು ಅಂತಂತಂದರೆ ಏನಾಗುತ್ತೆ ಅಂದರೆ, ನಾವು ಏನೇ ಒಂದು ಕೆಲಸ ಮಾಡಿದ್ರು ಕೂಡ ಅದೇನಾಗುತ್ತೆ, ಚೆನ್ನಾಗಾಗ್ತಾ ಇರುತ್ತೆ. ಆ ಮೆಚುರಿಟಿ ಇಲ್ಲದೆ ಏನಾದ್ರು ಒಂದು ಕೆಲಸ ಮಾಡ್ತು ಅಂತಂತಂದರೆ ಅದು ರಾಂಗ್ ಆಗುತ್ತೆ. ರಾಂಗ್ ಆದಾಗ ಅದರ ಪೆನಾಲ್ಟಿ ಯಾರ ಮೇಲೆ ಬೀಳುತ್ತೆ, ನಮ್ಮ ಮೇಲೆ ಬೀಳುತ್ತೆ. ಅದಕ್ಕೋಸ್ಕರನೇ ಆ ಪ್ರಬುದ್ಧತೆ ಅಂತ ಹೇಳೋವಂಥದ್ದು. ಮಾಡುವಂಥ ಕೆಲಸದಲ್ಲಿ ನನಗೂ ಒಳ್ಳೇದಾಗಬೇಕು, ಪ್ರಪಂಚಕ್ಕೂ ಒಳ್ಳೇದಾಗಬೇಕು. ಈ ರೀತಿ ಮನೋಭಾವದಿಂದ ಮಾಡ್ತಾ ಹೋಯಿತು ಅಂತಂದರೆ ಖಂಡಿತವಾಗ್ಲೂ ನಮ್ಮೆಲ್ಲರಿಗೂ ಕೂಡ ಭಗವಂತನ ಕೃಪಾ ಕಟಾಕ್ಷ ಸದಾ ಆಗ್ತಾನೆ ಇರುತ್ತೆ. ವೆರಿ ಇಂಪಾರ್ಟೆಂಟು. ಜೀವನದಲ್ಲಿ ಬರುವುದು ಬುದ್ಧತೆ. ಬುದ್ಧತೆ ಅಂತಂತಂದ್ರೆ ಏನು, ಬುದ್ಧ ಅಂತಂದರೆ ಏನು, ಎನ್ಲೈಟೆಂಡ್ ಸೋಲ್ ಅಂತಂತಂದ್ಬಿಟ್ಟು. ಹಾಗಾಗಿ ನಮಗೂ ಕೂಡ ಎನ್ಲೈಟನ್ಮೆಂಟ್ ಬರುತ್ತೆ, ಜೀವನದಲ್ಲಿ ಅತ್ಯುತ್ತಮವಾದಂಥ ಜ್ಞಾನ ಬರುತ್ತೆ. ಆ ಜ್ಞಾನದಿಂದ ನಾವು ಏನೆಲ್ಲ ಮಾಡ್ತೀವೋ ಎಲ್ಲವೂ ಕೂಡ ಪ್ರಜ್ಞಾನದಿಂದ ಕೂಡಿ ಎಲ್ಲವೂ ಕೂಡ ಒಳ್ಳೆ ಕೆಲಸ ಕಾರ್ಯಗಳಲ್ಲೇ ಆಗುತ್ತೆ. ಅದರ ಫಲನೂ ಕೂಡ ತುಂಬ ಚೆನ್ನಾಗಿ ಬರುತ್ತೆ. ಸೊ ಇದನ್ನು ನಿಮ್ಮ ಜೊತೆ ಹಂಚ್ಕೋಬೇಕು ಅನ್ನಿಸ್ತು, ಹಂಚ್ಕೊಳ್ತಾ ಇದ್ದೀನಿ. ಅದಕ್ಕೋಸ್ಕರ ಆಲ್ವೇಸ್ ಹ್ಯಾವ್ ಕಮಿಟ್ಮೆಂಟ್, ಹ್ಯಾವ್ ಕಮಿಟ್ಮೆಂಟ್ ನೋ ಪನಿಷ್ಮೆಂಟ್, ನೋ ಕಮಿಟ್ಮೆಂಟ್ ಹ್ಯಾವ್ ಪನಿಷ್ಮೆಂಟ್ ಅಂತ. ಹಾಗಾಗಿ ನಮ್ಮ ಜೀವನದಲ್ಲಿ ಒಂದು ಬದ್ಧತೆ ಇರಬೇಕು, ಕಮಿಟ್ಮೆಂಟ್ ಇರಬೇಕು. ಒಂದು ಸಲ ನಾನು ಕಮಿಟ್ ಮಾಡಿದ್ರೆ ನನ್ನ ಮಾತು ನಾನೇ ಕೇಳಲ್ಲ ಅನ್ನೋ ರೀತಿ ನಾವು ಹೋಗ್ತೀವಿ ಅಂತಂದರೆ ಜೀವನದಲ್ಲಿ ಸಕ್ಸಸ್ಸು ಕಟ್ಟಿಟ್ಟ ಬುತ್ತಿ. ಸೊ ಭಗವಂತ ಎಲ್ಲರಿಗೂ ಕೂಡ ಆಯುಷ್ಯ, ಆರೋಗ್ಯ, ಉಲ್ಲಾಸ, ಉತ್ಸಾಹವನ್ನು ಯಥೇಚ್ಛವಾಗಿ ಕೊಡಲಿ ಅಂತ ಕೇಳ್ಕೊಳ್ತಾ ನಮಸ್ತೆ, ಜೈ ಹಿಂದ್.